ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ ದೇವ್ರೆ, ನಾನು ಅನ್ಕೊಂಡಿದ್ದನ್ನೆಲ್ಲ ನೆರವೇರಿಸ್ಬಿಟ್ಟಿಯಲ್ಲಪ್ಪ. ಸತ್ಯನಾರಾಯಣ ಸ್ವಾಮಿ, ಎಲ್ಲ ನಿನ್ ದಯೆ. ಹೇಳಿದ 3 ವರನು ಒಂದೇ ದಿನ ಕೊಟ್ಟು ನೀನಿದ್ಯಾ ಅಂತ ತೋರಿಸ್ಬಿಟ್ಟೆ. ಭಗವಂತ ಇಲ್ಲದೆ ನಾವಿಲ್ಲಮ್ಮ. ನಾವೇನೇ ಆದರೂ ಅವನಿಂದ ತಾನೇ. ಹೌದು ಮಾವ. ರೀ, ಈ ವಿಷಯಕ್ಕೆ ಬನ್ನಿ. ನೀವು ಹೇಳ್ದಂಗೆ ನಿಮ್ಮ 3 ವರ ಅಂದರೆ ಸ್ಕಂದಂಗ್ ರ್ಯಾಂಕು, ನಿಮಗೆ ಆಫೀಸಲ್ಲಿ ಅಪ್ರಿಸಿಯೇಷನು, ಮಾವನ ಆರೋಗ್ಯ ಎಲ್ಲ ಈಡೇರಿದೆ. ಈಗ ಹೇಳಿ, ಯಾವಾಗ ಮಾಡ್ಸೋಣ ಸತ್ಯನಾರಾಯಣ ಸ್ವಾಮಿ ಪೂಜೆನ? ಗಿರಿ, ಪೂಜೆ ಮಾಡಿಸಿ ಕೇಳ್ಕೊಂಬಿಟ್ರೆ ಕೇಳಿದನ್ನೆಲ್ಲ ಕೊಡೋದಕ್ಕೆ ಅವನಿಗೆ ಏನು ಅನ್ಕೊಂಡಿದ್ಯಾ? ಅವನು ಸರ್ವವ್ಯಾಪಿ, ಜಗದೋದ್ಧಾರಕ, ಭಗವಂತ ಕಣೆ. ಅವನು ಕೊಡೋಷ್ಟು ದೊಡ್ಡವರ ನಾವು? ಅವನಾಗ ಅವನೇ ನಮ್ಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ, ಸುಮ್ಮನೆ ಸ್ವೀಕರಿಸ್ಬೇಕು ಅಷ್ಟೇ. ಹಾಗೆಲ್ಲ ಮಾತಾಡಬಾರ್ದಪ್ಪ. ಒಳ್ಳೇದಾದ್ರೆ ಪೂಜೆ ಮಾಡಿಸ್ತೀನಿ ಅಂತ ತಾನೇ ಹೇಳಿದ್ದೀನು. ಈಗ ಹೀಗೆ ಹೇಳ್ತಿಯಲ್ಲ, ಅದು ತಪ್ಪಾಗತ್ತಪ್ಪ. ಅಪ್ಪ, ಈಗ ನಾನು ಏನು ತಪ್ಪು ಹೇಳಿದೆ? ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಗಿರಿ ಹೇಳಿದ್ಲು. ಈಗ ತಾನಾಗೇ ಒಳ್ಳೇದಾಗಿದೆ. ಪೂಜೆ ಅವಶ್ಯಕತೆ ಏನಿದೆ? ಹೇ ಗಿರಿ, ಪೂಜೆ ಅಂದ್ರೆ ಏನು ಸುಮ್ಮನೆನಾ? ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು. ಭಗವಂತ ಕೊಡದೆ ನೋಡ್ತಾನೆ, ಆಮೇಲೆ ಕೊಟ್ಟು ನೋಡ್ತಾನೆ. ಈ ತರ ಅಹಂಕಾರದಲ್ಲಿ ಮಾತಾಡಿದ್ರೆ ಕೊಟ್ಟಿದ್ದನ್ನ ಕಿತ್ಕೊಂಡು ನೋಡ್ತಾನೆ. ಅಯ್ಯೋ, ಇನ್ ಏನೇನ್ ಕಾದಿದ್ಯೋ ದೇವ್ರೆ ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಏ ಗಿರಿ, ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ಇಂಥ ಲೋ ಲೆವೆಲ್ ಮೆಂಟಾಲಿಟಿ ಇಟ್ಕೊಂಡು ಭಗವಂತನ ಮೇಲೆ ಆರೋಪ ಮಾಡ್ತಾ ಇದೆಯಲ್ಲ. ಏನು ಭಗವಂತ ಇದು? ನೀನೇ ಹೇಳ್ಬೇಕು ಶಿವಪ್ರಸಾದ್. ಶುರು ಮಾಡಿದ್ ನೀನೇ ತಾನೇ. ಭಗವಂತ, ನಾನು ಹೇಳ್ಬೇಕಾ? ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ಒಳ್ಳೇದಾಗಿದೆ, ಪೂಜೆ ಮಾಡಿಸಿ ಅಂತ ಹೇಳ್ತಾ ಇದಾರೆ. ಪೂಜೆ ಅಂದ್ರೆ ಸುಮ್ಮನೆನಾ? ಅಕ್ಕಪಕ್ಕದವ್ರನ್ನ, ನೆಂಟ್ರಿಸ್ಟ್ರನ್ನ ಎಲ್ಲಾರನ್ನೂ ಕರಿಬೇಕು. ಮಿನಿಮಮ್ 25,000 ರೂಪಾಯಿ ಆಗುತ್ತೆ. ಎಲ್ಲಿಂದ ತರಲಿ? ಅಲ್ಲ, ಪೂಜೆ ಮಾಡಿಸಿದ್ರೆ ಮಾತ್ರ ನೀನು ಒಲಿತೀಯಂತೆ, ಇಲ್ಲ ಅಂದ್ರೆ ಶಾಪ ಹಾಕ್ಬಿಡ್ತೀಯಂತೆ. ಏ ಸುಮ್ಮನೆ ಇರುಗ್ರಿ. ಹೇಳು ಭಗವಂತ, ಪೂಜೆ ಮಾಡಿಸ್ತಾ ಇದ್ರೆ ಕೊಟ್ಟಿರೋದನ್ನ ಕಿತ್ಕೊಂಡ್ಬಿಡ್ತೀಯಾ? ಕೊಡೋನು ಕಿತ್ಕೊಳ್ಳೋನು ಎಲ್ಲನೂ ನಾನೇ. ಆದ್ರೆ ಗಳಿಸ್ಕೋಬೇಕಾಗಿರೋದು ನೀವೇ ಅಲ್ವಾ ಶಿವಪ್ರಸಾದ್? ನಿಮ್ಮ ಲಾಭಕ್ಕೆ, ನಿಮ್ಮ ನಷ್ಟಕ್ಕೆ ನಿಮ್ಮ ನಡೆ ನುಡಿಯೇ ಕಾರಣ. ಹಾಗಾಗಿ ಯೋಚಿಸಿ ನುಡಿಯಬೇಕು, ನಿಧಾನಿಸಿ ನಡೆಯಬೇಕು. ಏನು ನುಡಿಯೋದು, ಏನು ನಡೆಯೋದು, ಎಷ್ಟು ಖರ್ಚಾಗುತ್ತೆ ಅಮೌಂಟ್? ಭಗವಂತ 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 ರೀ, ಹಾ, ನಾನು ಹೇಳ್ದಾಗೆ ಪೂಜೆ ಮಾಡೋದಕ್ಕೆ ಒಪ್ಕೊಳ್ಳಿ. ತುಂಬಾ ದಿನದಿಂದ ಈ ತರ ಒಬ್ಬೊಬ್ಬರೇ ಮಾತಾಡೋ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ. ನಾರ್ಮಲ್ ಆಗ್ತೀರಾ? ಅಂದ್ರೆ ನಾನೇನ್ ಮೆಂಟ್ಲಾ? ನನಗೆ ತಲೆ ಕೆಟ್ಟಿದ್ಯಾ? ನಾನೇನ್ ಲೂಸಾ? ಅಮ್ಮ, ಅಪ್ಪ ಈಗ ಹಾಗೆ ಆಡ್ಲಿಲ್ವಾ? ಏಯ್, ಸುಮ್ಮನೆ ಹೇಳ್ಕೊಳ. ಹಾಗೆಲ್ಲ ನಿಜ ಹೇಳ್ಬಾರ್ದು. ಸರ್, ನನ್ನಿಂದನಾ? ಹೌದು, ನಿನ್ನಿಂದನೇ. ನಿನ್ನೆ ಕ್ವಾಲಿಟಿ ಚೆಕ್ ಮಾಡಿ ಶಿಪ್ಮೆಂಟ್ ಮಾಡಿದವ್ರು ಯಾರು? ನಾನೇ ಸರ್ ಮಾಡಿದ್ದು. ಆದ್ರೆ ಬಾಯ್ ಮಚ್. ಸೇಲ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಏನು ಕೆದರ್ಲಿಕ್ಕಿಲ್ಲ ಅಂತ ಹೇಳಿ ಕ್ವಾಲಿಟಿ ಡಿಪಾರ್ಟ್ಮೆಂಟಿಗೆ ತಲೆ ಹಾಕಿನ? ಸರ್, ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಮಾತು ಕೇಳಿ. ಕೇಳೋದು ಇಲ್ಲ, ಹೇಳೋದು ಇಲ್ಲ. ನೀ ಮಾಡಿದ ಕೆಲಸಕ್ಕ ನಮ್ಮ ಪ್ರಾಜೆಕ್ಟ್ ಹೋಗ್ಯದ ಹಾಳಾಗಿ ಯಾರನ್ನ ಕೇಳೋಣ ಈಗ? ಯಾರು ಕೇಳೋಣ್ರಿ? ಹೌದು, ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಸಿಗ್ತಲ್ಲ, ಇನ್ ಹೆಂಗ್ ಕೆಲಸ ಮಾಡಿದ್ರು ನಡೆಯುತ್ತೆ ಅಂತ ಮೆರೀತಾ ಇದ್ದಾನೆ. ಛೇ, ಅನ್ಯಾಯ ಆಗ್ಬೇಕು, ಆದ್ರೆ ಈ ಮಟ್ಟಕ್ಕಲ್ಲ. ಪಾಪ ಶಿವ್. ಏನು ಮಾರ್ಗಿ ಮೇಡಮ್ಗಳಿದು? ಬಾಸ್ ಬಂದು ಏನೋ ಹೇಳ್ತಾ ಇದ್ರೆ, ಈ ಡೀಲಿಂಗು ಶಿವಪ್ಪನ ಅವಾರ್ಡ್ಗಳ ಮೇಲೆ ಕಣ್ಣಿಟ್ಟವನೆ. ಎಷ್ಟೇ ಆದರೂ ಆ ಅವಾರ್ಡ್ ಅವ್ರ ಚೇಲ ಬಾಸ್ಕಿಗೆ ಹೋಗ್ಬೇಕಿತ್ತಲ್ವಾ, ಅದಕ್ಕೆ. ಹೋಗಿ ಹೋಗಿ ಅವಾರ್ಡ್ ನಿನ್ ಕೊಟ್ನಲ್ಲ, ನನ್ನ ಕೆರ ತಗೊಂಡು ನಾನ ಹೊಡ್ಕೋಬೇಕು ನಾನು. ಸರ್ ಸರ್ ಸರ್, ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಕ್ವಾಲಿಟಿ ಶಂಕರ್ ಅವ್ರ ಮಗಳಿಗೆ ಹುಷಾರಿರಲಿಲ್ಲ, ನೋಡ್ಕೊ ಅಂತ ನನಗೆ ಹೇಳ್ಬಿಟ್ಟು ಹೋದ್ರು. ನಾನು ಅದನ್ನ ಮ್ಯಾನೇಜರ್ ಸರ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟೊತ್ತಿಗಾಗಲೇ ಶಿಪ್ಮೆಂಟ್ ಗಾಡಿ ಬಂದ್ಬಿಟ್ಟಿತ್ತು ಸರ್. ಅರ್ಜೆಂಟಲ್ಲಿ ಕಳಿಸ್ಲೇಬೇಕಾಯ್ತು. ಅರ್ಜೆಂಟ್ ಅಂತ ಹೇಳಿ ನಾನೇನು ಹ್ಯಾಪಸ್ ಆಡಕ್ಕೆ ಕಳಿಸ್ಲಿಲ್ಲ ಸರ್. ಪ್ರತಿಯೊಂದು ಐಟಮ್ನು ಡೀಟೇಲ್ ಆಗಿ ಚೆಕ್ ಮಾಡೇ ಕಳಿಸಿದ್ದು. ಆದರೆ ಎಲ್ಲಿ ತಪ್ಪಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಹೇಯ್ ಮುಚ್ಬಾಯ್, ನನ್ನ ಎಮರ್ಸಿ ಅವಾರ್ಡ್ ತೊಗೊಂಡೆಲ್ಲ ನೀನು. ಆಯ್ತು, ಈ ಕಂಪ್ನಿ ಒಳಗೆ ಹೆಂಗೆ ಜೀವನ ತೆಗಿತೀನಿ ನೀನು ನೋಡೇ ಬಿಡ್ತೇನೆ ನಾನು. ನನ್ನ ಪ್ರಾಜೆಕ್ಟ್ ಮುಳುಗಿಸ್ಬಿಟ್ಟೆಲ್ಲೋ, ನನ್ನ ಪ್ರಾಜೆಕ್ಟ್ ಮುಳುಗಿಸ್ಬಿಟ್ಟೆಲ್ಲಪ್ಪ.
ರೀ ಡೀಲಿಂಗ್ ರಾಜು ಕಿತ್ಕೊಂಬರ್ರಿ ಅವನ ಅವಾರ್ಡ್ನ. ಸರ್ 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 ಪ್ಲೀಸ್ ಸರ್, ನಾನು ಏನು ತಪ್ಪು ಮಾಡಿಲ್ಲ ಸರ್. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್. ಇದನ್ನ ಪಡೆಯೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಸರ್. ದಯವಿಟ್ಟು ಸರ್ ಮಾತು ಯೋಗ್ಯತೆ ಇಲ್ಲ ಅಂದ್ರೆ ನಾಯಿಗೆ ಬಿಸ್ಕೆಟ್ಟು ಹಾಕಲ್ಲ ಅಂತದ್ರಲ್ಲಿ ಅವಾರ್ಡ್ ಕೊಡ್ತೀರಾ? ಅಬ್ಬಾ, ಬಾದಾಮಿ ಹಾಲು ಕುಡ್ದ ಸಂತೋಷ ಆಗ್ತಿದೆ. ನನಗೆ ಬರ್ಲಿಲ್ವಲ್ಲ ಅನ್ನೋದಕ್ಕಿಂತ ಇವನಿಗೆ ಬಂತಲ್ಲ ಅನ್ನೋ ಉರಿ ಇತ್ತು. ಈಗ ನನಗೆ ಬರದೇ ಇದ್ರೂ ಪರವಾಗಿಲ್ಲ, ಇವನಿಂದ ಕಿತ್ಕೊಂಡು ಹೋದ್ರಲ್ಲ ಆನಂದ ಆಗ್ತಿದೆ. ಆನಂದ, ಪರಮಾನಂದ. ಭಗವಂತ, ಯಾಕೆ ಯಾವಾಗಲೂ ನನಗೆ ಹೀಗಾಗುತ್ತೆ? ನಾನು ಏನು ತಪ್ಪು ಮಾಡಿದೆ ಅಂತ ಹೀಗಾಯ್ತು? ರೀ, ನೀವು ಹೀಗೆ ಕಣ್ಣೀರು ಹಾಕ್ತಾ ಕೂತ್ಕೊಂಡ್ರೆ ಕಿತ್ಕೊಂಡಿರೋ ಬೆಸ್ಟ್ ಎಂಪ್ಲಾಯಿ ಅವಾರ್ಡು ವಾಪಸ್ ಸಿಗುತ್ತಾ ನಿಮಗೆ? ವಾಪಸ್ ಬರಲ್ಲ ಅಂತ ನನಗೂ ಗೊತ್ತು ಗಿರಿ. ಆದರೂ ಕಣ್ಣೀರು ಹಾಕ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ಗಾಯ ಆಗಿದೆ ಅಂತ ಯೋಚನೆ ಮಾಡು. ಸಮಾಧಾನ ಮಾಡ್ಕೊಳ್ಳೋ. ಯೋಚನೆ ಮಾಡಿ ಏನು ಪ್ರಯೋಜನ? ಆಗಿರೋದನ್ನ ಯಾರಿಂದಲೂ ತಪ್ಸೋಕೆ ಸಾಧ್ಯ ಇಲ್ಲ. ಹೌದು ರೀ, ನೀವು ಈ ಥರ ಚಿಂತೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ದಾರಾ ಬೇಂದ್ರೆ ಅವ್ರು ಹೇಳಿರೋದು, ಚಿಂತೆ ಬಿಟ್ರೆ ಚಿರಂಜೀವಿ ಆಗಿರ್ತೀರ ಅಂತ. ಆಯ್ತಪ್ಪ, ಸಮಾಧಾನ ಮಾಡ್ಕೊಡ್ತೀನಿ. ಆದರೆ ಎಷ್ಟು ಸಮಾಧಾನ ಮಾಡಿಕೊಂಡ್ರು ಹೋಗಿರೋ ಮರ್ಯಾದೆ ಅಂತೂ ವಾಪಸ್ ಬರಲ್ವಲ್ಲ. ಅಲ್ಲ, ನಾನು ತಪ್ಪು ಮಾಡಿದ್ರೆ ಒಪ್ಕೊಳ್ತಾ ಇದ್ದೆ. ತಪ್ಪೇ ಮಾಡಿದೆ, ನನ್ನ ಮೇಲೆ ಸುಮ್ಮನೆ ಆಪಾದನೆ ಮಾಡ್ತಾರಲ್ಲ, ಅದೇ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ರೀ, ನೀವೇ ಹೀಗೆ ಹೇಳಬೇಕಾದ್ರೆ ಇನ್ನು ಸತ್ಯನೇ ಜೀವನ ಅಂದ್ಕೊಂಡು ತನ್ನ ರಾಜ್ಯ, ಸಂಪತ್ತು, ಹೆಂಡತಿ, ಮಕ್ಕಳು ಎಲ್ಲವನ್ನೂ ಕಳ್ಕೊಂಡ ಆ ಸತ್ಯ ಹರಿಶ್ಚಂದ್ರಂಗೆ ಹೇಗಾಗಿರ್ಬೇಡ ಹೇಳಿ? ನೋಡಯ್ಯ, ಕಾಲ ಚಕ್ರ ಕೆಟ್ಟು ನಿಂತಾಗ ಆ ಚಕ್ರ ನಡೆಸೋದಕ್ಕೆ ಆ ಭಗವಂತನಿಂದಲೇ ಸಾಧ್ಯ. ನಾನೇ ಎಲ್ಲ, ನಂದೇ ಎಲ್ಲ ಅಂತ ತಿಳ್ಕೊಂಬಿಟ್ರೆ ಆ ನಾನು ಅನ್ನೋ ಚಕ್ರ ಚಕ್ರವ್ಯೂಹವಾಗಿ ನಮ್ಮನ್ನೇ ನುಂಗುಬಿಡುತ್ತಪ್ಪ. ಇನ್ನು ಏನೇನು ಕಾದಿದೀವೋ ಏನೋ ಭಗವಂತ. ನಮಸ್ತೆ. ಓ, ಪ್ರೇಮ ಟೀಚರ್, ಬನ್ನಿ ಕೂತ್ಕೊಳ್ಳಿ. ಸ್ಕಂದ, ನಿನ್ ಕ್ಲಾಸ್ ಟೀಚರ್ ಬಂದಿದ್ದಾರೆ, ಬಾ. ಟೀಚರ್, ನಮ್ಮನೆಗೆ ಇಷ್ಟೊತ್ತಲ್ಲಿ? ನಾನು ನಿಮ್ಗೆ ತುಂಬ ಸತಿ ಕಾಲ್ ಮಾಡಿದ್ದೀನಿ, ನೀವು ಕಾಲ್ ರಿಸೀವ್ ಮಾಡ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ಮನೆಗೆ ಹೋಗಿ ಮಾತಾಡೋಣ ಅಂತ ಬಂದೆ. ಗುಡ್ ಈವ್ನಿಂಗ್ ಟೀಚರ್. ಗುಡ್ ಈವ್ನಿಂಗ್. ಹೇಳಿ ಟೀಚರ್, ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಏನು ವಿಷಯ? ಲಾಸ್ಟ್ ಟೈಮ್ ನಾನು ನಿಮ್ಗೆ ಕಾಲ್ ಮಾಡಿದಾಗ ನಿಮ್ಮ ಮಗ 100ಕ್ಕೆ 100 ತೆಗೆದಿದ್ದಾನೆ ಅಂತ ಹೇಳಿದೆ. ಆದರೆ ಅವನು ಆ 100ಕ್ಕೆ 100 ತೆಗೆಯೋದಕ್ಕೆ ಏನು ಮಾಡಿದ್ದಾನೆ ಗೊತ್ತಾ? ಏನು ಮಾಡಿದ್ದಾನೆ ಮೇಡಮ್? ಸ್ಕಂದ, ಏನು ಮಾಡಿದ್ಯಾ? ಅಯ್ಯೋ, ಅದನ್ನು ಹೇಳಕ್ಕೆ ಬಂದಿದ್ದಾರೆ. ಯಾಕೆ ಕೋಪ ಮಾಡ್ಕೋತೀಯ? ಸ್ವಲ್ಪ ತಾಳ್ಮೆ ತಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.